ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ರಾಜಕಾರಣಿಗಳ ಒಂದು ಹಣದ ಒಂದು ವ್ಯಾಮೋಹನೋ, ಅವರ ಒಂದು ದರ್ಪನೋ, ಅವರ ಒಂದು ಅಧಿಕಾರದ ಒಂದು ಏನು ವ್ಯಾಮೋಹನೋ, ಇವತ್ತು ಸರ್ಕಾರಿ ಅಧಿಕಾರಿಗಳು ಇವತ್ತು ಎಲ್ಲೋ ಒಂದು ಕಡೆ ನೋವನ್ನ ಅನುಭವಿಸುವಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ಉದಾಹರಣೆ ಅಂದರೆ ಏನೋ ಒಂದು ಸಮಾವೇಶದಲ್ಲಿ ಏನು ಮುಖ್ಯಮಂತ್ರಿಗಳು ಏನು ನಡ್ಕೊಂಡದ್ದು ಕಪಾಳ ಮೋಕ್ಷ ಮಾಡೋಕ್ಕೆ ಹೋಗಿದ್ದು SV ಬರ್ಮನಿ ಅವರಿಗೆ, ಮುಖ್ಯ ಅಭಿಯಂತರು ಧಾರವಾಡ, ಇವ್ರಿಗೆ ಇವತ್ತು ಅವರು ಪತ್ರವನ್ನು ಬರೆದಿದ್ದಾರೆ, ನಾನು ನಿವೃತ್ತಿನ ಘೋಷಿಸ್ತೀನಿ ಅಂತೇಳಿ. ಎಲ್ಲೋ ಒಂದು ಕಡೆ ಅವರ ಒಂದು ನೋವು, ಅವರ ಪತ್ರವನ್ನು ನೋಡಿ ಅವರು ಒಂದು ಪುಂಖಾನುಪುಂಖ ಒಂದು 2-3 ಪುಟಗಳ ಪೇಪರ್ಗಳನ್ನ ನೋಡಿ ತುಂಬ ನೋವು ಉಂಟಾಯಿತು. ಅದನ್ನು ಓದಿ ತುಂಬ ನೋವಾಯಿತು. ಎಲ್ಲೋ ಒಂದು ಕಡೆ ಅವ್ರಿಗೆ ಕ್ಷಮೆ ಇರಲಿ. ನಿಮ್ಮಂಥ ನಿಷ್ಠಾವಂತ ಅಧಿಕಾರಿಗಳಿಗೆ ಇವತ್ತು ಸರ್ಕಾರಗಳು ಯಾವ ನಡೆಸ್ಕೊತಿದೆ, ಈ ಸರ್ಕಾರದ ಯಾವುದು ಕಾರಣಕ್ಕೂ ಈ 3 ವರ್ಷ, 2 ವರ್ಷ, 1 ವರ್ಷ ಯಾವುದು ಗ್ಯಾರಂಟಿ ಇಲ್ಲ. ಆದರೆ ನಿಮ್ಮ ಸೇವೆ 60 ವರ್ಷ ಇರುತ್ತೆ. ನೀವು ನಿಷ್ಠಾವಂತರಾಗಿ ಬಾಳಿ. ಎಲ್ಲೋ ಒಂದು ಕಡೆ ಇವತ್ತು ಫಿಲಮ್ಗಳನ್ನ ನೋಡ್ತೀವಿ ನಾವು. ಫಿಲಮ್ಗಳಲ್ಲಿ ಅವ್ರಿಗೆ ಸಿಳ್ಳೆ ಹಾಕ್ತೀವಿ. ಡೈರೆಕ್ಟ್ರುಗಳು ಹೇಳ್ದಂಗೆ ಆ ಒಂದು ಪೊಲೀಸ್ ಕ್ಯಾಪ್ನಲ್ಲಿ ಹೀರೋ ಏನು ಪುಂಖಾನುಪುಂಖಿ ವೀರವೇಶದಿಂದ ಏನು ಆ ಒಂದು ಪಾತ್ರಕ್ಕೆ ಜೀವ ತುಂಬಿರ್ತಾರೆ. ಇವತ್ತು ಅವ್ರನ್ನ ಸ್ಟಾರ್ಗಳಾಗಿ ಮೆರೆಸ್ತೀವಿ. ಅವರು ಆ ಪೊಲೀಸ್ ಪಾತ್ರಕ್ಕೆ ನಾವೇ ಅನ್ಕೊಡ್ತೀವಿ. ಸುದೀಪ್ ಆಗಲಿ, ದರ್ಶನ್ ಆಗಲಿ, ಶಿವಣ್ಣ ಆಗಲಿ, ಧ್ರುವ ಆಗಲಿ, ಯಾವ ಶಶಿಕುಮಾರ್ ಆಗಲಿ, ಈ ಪೊಲೀಸ್ ಸ್ಟೋರಿಯ ಸಾಯಿ ಕುಮಾರ್ ಆಗಲಿ, ಎಂತೆಂಥ ನಟರುಗಳಿಗೆ ನಾವು ಜೈಕಾರ ಆಗ್ತೀವಿ. ಆದರೆ ಪೊಲೀಸ್ಗಳಿಗೆ ಜೈಕಾರ ಆಗಲಿಲ್ಲ. ಕಾರಣ ಏನಪ್ಪ ಅಂದರೆ, ರಿಯಲ್ ಲೈಫಲ್ಲಿ ಅವರು ರಾಜಕಾರಣಿಗಳಿಗೆ ಬಕೆಟ್ ಹಿಡಿದು, ನಾನು ಮಾನ್ಯ ಇವ್ರಿಗೆ ಹೇಳ್ತಾ ಇಲ್ಲ, SV ಬರ್ಮನಿಯವ್ರಿಗೆ ದಯಮಾಡಿ ಕ್ಷಮಿಸಿ. ಕೆಲವು ಮಾಡುವಂಥ ತಪ್ಪಿಗೆ ಇಲಾಖೆಯಲ್ಲಿ ನಿಮ್ಮಂಥವ್ರಿಗೆ ಕಳಂಕ. ಅವ್ರಿಗೆ ಡೋರ್ ತೆಗೆದು ಅವ್ರಿಗೆ ಸಾಲ ಹಾಕ್ಕೊಂಡು ಎತ್ಕೊಳ್ಳೋದು, ಅವ್ರಿಗೆ ಏನು ರಾಜಕಾರಣಿಗಳಿಗೆ ಬಕೆಟ್ ಇಟ್ಕೊಂಡು ಹೋದರೆ ಅವ್ರು ಮಾಡೋದೇ ಇದೇ ಕೆಲಸ. ಅವ್ರ ಅಧಿಕಾರ ಶಾಶ್ವತ ಅಲ್ಲ, ಆದರೆ ನಿಮ್ಮ ಅಧಿಕಾರ ಶಾಶ್ವತ. ನಿಮಗೆ ಧೈರ್ಯ ಇರುತ್ತೆ. IAS, IPS, KS, KA ಎಲ್ಲ ಒಂದು ವ್ಯವಸ್ಥೆ ಒಗ್ಗಟ್ಟಾದರೆ ಯಾವ ರಾಜಕಾರಣಿಗಳು ಏನು ಮಾಡೋಕ್ಕಾಗಲ್ಲ. ಇವತ್ತು ರಾಜಕಾರಣಿಗಳು ದರ್ಪದಿಂದ ಎಲ್ಲೋ ಒಂದು ಕಡೆ ನೀವು ಬಲಿಯಾಗಿರುವುದು. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ವ್ಯವಸ್ಥೆ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದರ್ಪನ ಅವರು ನಾನು ಮುಂದಕ್ಕೆ ಮುಖ್ಯಮಂತ್ರಿ ಆಗ್ತೀನೋ ಇಲ್ವೋ ಕೊನೆಯ ಅಂತ ಹೇಳೋ ದರ್ಪ ತೋರಿಸ್ತಿರುವುದು ಅದು ಅವ್ರಿಗೆ ಶೋಭೆ ತರುವುದಿಲ್ಲ. ರಾಜ್ಯದ ಜನತೆ ಎಲ್ಲವನ್ನು ಗಮನಿಸಿದ್ದಾರೆ. SV ಬರ್ಮನಿಯವ್ರಿಗೂ ಎಲ್ಲೋ ಒಂದು ಕಡೆ ನೋವಿನಿಂದ ಪತ್ರ ಬರೆದಿರೋದಂಥದ್ದು ಎಷ್ಟೋ ಯುವಕರುಗಳಿಗೂ ಸಹ, ಯೂತಿರಿಗೂ ಸಹ ಎಲ್ಲೋ ಒಂದು ಕಡೆ ನೋವು ಉಂಟಾಗುತ್ತೆ. ಅವರ ಒಂದು ಪತ್ರವನ್ನು ನೋಡಿದ್ರೆ ತುಂಬ ನಾನೇ ಕಣ್ಣೀರು ಹಾಕ್ಬಿಟ್ಟೆ. ಎಲ್ಲೋ ಒಂದು ಕಡೆ ಈ ವಿಡಿಯೋನ ಮಾಡಬೇಕಂತ ಹೇಳಿದ್ರೆ ಅವರಂಥ ನಿಷ್ಠಾವಂತ ಎಷ್ಟೆಷ್ಟು ದಕ್ಷ ಅಧಿಕಾರಿಗಳು ಇವತ್ತು ಕಾಲು ತುಳಿತದಲ್ಲಿ ಕಮಿಷನರ್ನ ಟ್ರಾನ್ಸ್ಫರ್ ಮಾಡಿದ್ರು. 6 ಜನನ ಸಸ್ಪೆಂಡ್ ಮಾಡಿಟ್ರು. ಏನು ಸರ್ಕಾರ ಏನು ಮಾಡ್ತಿದೆ ಇವತ್ತು? ಅಧಿಕಾರಿಗಳನ್ನ ಒಂದು ಈ ಥರ ಒಂದು ದಾರಿ ತಪ್ಪಿಸಿದ್ದಾರೆ. ಇವತ್ತು ಸರ್ಕಾರ ಏನಾಗ್ತಿದೆ ಇವತ್ತು ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಒಂದು ಚುನಾಯಿತ ನಾವು ಮಾಡಿರುವಂಥ ಈ ಚುನಾಯಿತ ಏನು ರಾಜಕಾರಣಿಗಳು ಎಲ್ಲೋ ಒಂದು ಕಡೆ ಇವತ್ತು ನಮ್ಮನ್ನು ರಕ್ಷಣೆ ಮಾಡುವಂಥ ಸರ್ಕಾರಿ ಅಧಿಕಾರಿಗಳನ್ನ ಅದರಲ್ಲೂ ಪೊಲೀಸ್ ಇಲಾಖೆನ ಯಾವ ರೀತಿ ಅಗೌರವಾಗಿ ನಡೆಸ್ಕೊತಿದ್ದಾರೆ ಎಲ್ಲವೂ ಗಮನಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಇದಕ್ಕೆ ತಕ್ಕ ಪಾಠವನ್ನು ಕೊಡ್ತಾರೆ. ದಯವಿಟ್ಟು SV ಬರ್ಮನಿಯವರು ನೀವು ಯಾವುದೇ ಕಾರಣಕ್ಕೂ ನಿವೃತ್ತಿನ ಘೋಷಣೆ ಮಾಡಿರೋದು ತುಂಬ ನೋವಾಗುತ್ತೆ. ದಯವಿಟ್ಟು ವಾಪಸ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಇಂಥ ಪುಡಾರಿ ರಾಜಕಾರಣಿಗಳಿಗೆ ನೀವು ಸಲ್ಯೂಟ್ ಹೊಡೆದು ಎಲ್ಲೋ ಒಂದು ಕಡೆ ನಿಮಗೆ ಒಂದು ಅವಮಾನ ಆಗಿರ್ಬೋದು. ನಿಮಗೆ ಆ ಒಂದು ತುಂಬು ಸಭೆಯಲ್ಲಿ ನಿಮ್ಮ ಒಂದು ಘನತೆಗೆ ಧಕ್ಕೆ ಆಗಿರ್ಬೋದು. ಆ ಒಂದು ನೀವು ಪೊಲೀಸ್ ಕ್ಯಾಪ್ದಲ್ಲಿ ನಿಮ್ಮ ನಿಷ್ಠಾವಂತಕ್ಕೆ ಅವಮಾನ ಆಗಿರ್ಬೋದು. ನಿಮ್ಮ ಒಂದು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಇಡೀ ಒಂದು ವ್ಯವಸ್ಥೆಯಲ್ಲಿ ನಿಮಗೆ ಅಗೌರವ ಆಗಿರ್ಬೋದು. ಎಲ್ಲೋ ಒಂದು ಕಡೆ ನೀವು ಇದಕ್ಕೆ ಯಾವುದಕ್ಕೂ ಹೆದರಬೇಡಿ. SV ಬರ್ಮನಿಯವರೇ, ನಿಮ್ಮಂಥ ನಿಷ್ಠಾವಂತರು ನಮ್ಮ ರಾಜ್ಯಕ್ಕೆ ಬೇಕು, ನಮ್ಮ ದೇಶಕ್ಕೆ ಬೇಕು. ದಯಮಾಡಿ ಕೂಡಲೇ ಪತ್ರವನ್ನು ವಾಪಸ್ ತಗೊಳ್ಳಿ ಅಂತೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಎಷ್ಟೋ ನಿಷ್ಠಾವಂತ ಅಧಿಕಾರಿಗಳು TK ರವಿ ಆಗಲಿ, ಎಷ್ಟೆಷ್ಟೋ ಬಂಡೆ ಆಗಲಿ, ಎಷ್ಟೆಷ್ಟೋ ಆತ್ಮಹತ್ಯೆಗಳು, ಕೊಲೆಗಳಾದವು, ಇನ್ನೊಂದಾದವು ಏನೋ ಗೊತ್ತಿಲ್ಲ. ಸಮಾಜದಲ್ಲಿ ಇವತ್ತು ಏನಾಗ್ತಿದೆ, ಇವತ್ತು ನಿಷ್ಠಾವಂತ ಅಧಿಕಾರಿಗಳು ಇವತ್ತು ಖಗೋಲೆ ಆಗ್ತಿದೆ. ಅದರಲ್ಲಿ ಇವತ್ತು ಬದುಕಿದ್ದು ಸತ್ತಂಥ ಪರಿಸ್ಥಿತಿ ಇವತ್ತು ನಮ್ಮ SV ಬರ್ಮನಿಯವ್ರಿಗಾಗಿದೆ. ಅವ್ರ ಕಪಾಳ ಮೋಕ್ಷ ಕಮಿಷನರ್ನ ಟ್ರಾನ್ಸ್ಫರ್ ಮಾಡಿದ್ದು ಎಲ್ಲೋ ಒಂದು ಕಡೆ ಹೇಳ್ತಾನೆ ಹೋದರೆ 100 ಇದೆ. ನಮ್ಮ ಒಂದು ರಾಜಕಾರಣಿಗಳ ಒಂದು ಕೈಗೊಂಬೆಯಲ್ಲಿ ಆಗಿರುವಂಥ ಅನಾಹುತಗಳು ಇವೆಲ್ಲ ತಪ್ಪಿಸಬೇಕು. ಇವತ್ತು ಅಧಿಕಾರಿಗಳಿಗೆ ಸೂಕ್ತವಾದಂಥ
ಭದ್ರತೆ ಕೊಡಬೇಕು, ಅಧಿಕಾರ ಕೊಡಬೇಕು. ಅದು ಬಿಟ್ಟು ಇವತ್ತು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ರಾಜಕಾರಣಿಗಳು ಈ ಥರ ಟ್ರಾನ್ಸ್ಫರ್ ಮಾಡೋದು, ಬೆದರಿಕೆ ಹಾಕೋದು, ಯಾವುದು ಜನಸಾಮಾನ್ಯರಿಗೆ ಎಲ್ಲರೂ ಅರ್ಥ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಜನತೆ ಇದರಲ್ಲಿ ತಕ್ಕ 2028ಕ್ಕೆ ತಕ್ಕ ಉತ್ತರನ ಕೊಡ್ತಾರೆ ಅಂತೇಳಿ ನಾನು ವೀಡಿಯೋನ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ವಂದೇ ಮಾತರಂ.